ಕೊಟ್ಟಿದ್ದೀವಿ. ಕೊಬ್ಬಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಶಲ್ಲಿ ಸುತ್ಕೊಂಡವರು ವಂಶ ಕಂಡ ನಮ್ದು. ಓ ಮಂಜಣ್ಣ, ಹೆಂಗಿದ್ಯಾ? ಏನಿದು ಕೂಲಿಂಗ್ ಗ್ಲಾಸು? ಏನೋ ಒಂದು ಎಲ್ಲರಿಗೂ ನಿನ್ನ LIC ಏನು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಅದಕ್ಕೋಸ್ಕರ ನಿಂದು LIC ಪಾಲಿಸಿ ಅದೇನೈತಿ ಹೇಳ್ಬೇಡ, ಎಲ್ಲರೂ ಕೇಳ್ಕೊಂತಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಭಯ ಜೀವನದಲ್ಲಿ ಇರಬೇಕು, ಆದ್ರೆ ಜೀವನನೇ ಭಯವಾಗಿರಬಾರ್ದು. ಅಕಸ್ಮಾತ್ ಏನಾದರೂ ಜೀವ ತುಂಬಾ ಬರೀ ಭಯನೇ ಮಡಿಕೊಂಡಿದ್ರೆ ನಮ್ಮ ಮಂಜಣ್ಣ ಒಂಥರ ನಿಧಾನಕ್ಕೆ ಒಂದೊಂದೇ ಕೂದಲೆಲ್ಲ ಉದ್ರಕೊಂಡು ಹೋಗ್ತಾನೆ ಇರುತ್ತೆ ಅಲ್ವಾ ಮಂಜಣ್ಣ? ಶೇಖರ, ಮುಂದೆ ಹೋಗ್ಲ ಶತ್ರು ಹಿಂದೆ ಬೇಡ ಅನ್ನೋ ಸ್ನೇಹಿತ ಈ ಸಿಮ್ಮನಿಗೆ ಈ ಮಂಜನಿಗೆ ಯಾವತ್ತೂ ಇಷ್ಟ ಆಗಲ್ಲ. ಅಣ್ಣ ಡೈಲಾಗ್ ಏನೋ ಸೂಪರ್, ಬೆಂಕಿ ಗಿಚ್ಚಿ ಗಿಲ್ಲಿಲಿ ಸೂಪರ್, ಎಮ್ಮಿ ಏನೇನೋ ಮುಂದಕ್ಕೆ ಬರ್ತವೆ ಅವನ್ನೆಲ್ಲ ಹೇಳ್ದೆ ಅಣ್ಣ. ಓಕೆ, ಸಿಂಹ ಅಂತ ಹೇಳಿ ಪಕ್ಕದಲ್ಲಿರೋ ಮೂಗಿಲಿ ಥರ ಇರೋ ಮಂಜ ಅಂತ ಸೇರ್ಸ್ಕೊಂತ ಇದೆಯಲ್ಲ ಅಣ್ಣ ಮಂಜಣ್ಣ. ಮಂಜ ಸಿಂಹ ಯಾವಾಗಾಯ್ತು? ಇಲ್ಲ ಸಿಂಹ ಮಂಜ ಯಾವಾಗಾಯ್ತು? ಪಾಪ ಸಿಂಹಕ್ಕೂ ಸ್ವಲ್ಪ ಅದಕ್ಕೂ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಐತಿ. ನೀನು ಸಿಂಹ ಏನಾರು ಡೈರೆಕ್ಟಾಗಿ ನಿಂತ್ಕೊಂಡು ಕೇಳಿಸ್ಕೊಂಬಿಟ್ರೆ ಗುರು, ಡೈರೆಕ್ಟಾಗಿ ನಿಂತ್ಕೊಂಡು ಕೇಳಿಸ್ಕೊಂಬಿಟ್ರೆ ನಿಜ ಅದ್ರ ಬೀಜ ಅದೇ ಸಿಕ್ಕ ಸತ್ತೋಗ್ಬಿಡುತ್ತೆ. ನಾವೇನು ಪುಕ್ಷಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ. ಲೇ ಮುಚ್ಚ ಬಲ್ಲೆ ಬಾಯ, ಎಷ್ಟಲ್ಲೇ ಮಾತಾಡ್ತೀಯ? ಬಾಳೆ ಎಲೆನ ಪುಟ್ಕೋಸಿ ಸುತ್ಕೊಂಡು ಓಡಾಡ್ರೆ ವಂಶ ಕಳ್ಳ ನಮ್ಮದು. ನಮ್ಮ ಹತ್ರ ಕೋಟಿ ಬಗ್ಗೆ ಮಾತಾಡ್ತೀಯ? ಕೋಟಿ ಹಾಕೋಕ್ಕಿಂತ ಮುಂಚೆ ನಮ್ಮ ಹತ್ರ ಬೋಟಿಗೂ ಕಾಸಿರಲಿಲ್ಲ, ಈಗ ಕೋಟಿ ಕಟ್ಟಲೆ ಸಂಪಾದನೆ ಮಾಡಿದ್ದೀವಿ. ನಮ್ಮ ಹತ್ರ ಕಾಸಿನ ಬಗ್ಗೆ ಮಾತಾಡ್ತೀಯ? ಎಷ್ಟಲ ಮಡಗಿದೀಯ ನೀನು? ಎಷ್ಟೋ ಮಡಗಿದೀಯಾ? ನಂದು ತಪ್ಪು ಏನಿದೆ? ಮಂಜಣ್ಣ, ಅದಕ್ಕಿಂತ ಮುಂಚೆ ನೀನು ಫಸ್ಟು ಸರಿಯಾಗಿ ಏನು ಮಾಡಿದೀಯ ಅಂತ ಹೇಳು. ಎಲ್ಲ ತಪ್ಪೇ ಮಾಡೋದು ನಿನ್ನ ಜೀವನದಲ್ಲಿ ಹುಟ್ಟಿರೋದೇ ನೀನು ದೊಡ್ಡ ತಪ್ಪು. ಅಂಥದ್ರಲ್ಲಿ ತಪ್ಪು ನೆಲ್ ಮಾಡಿದೀಯ ಅಂತ ಬೇರೆ ಬಾಯ್ಬಿಟ್ಟು ಕೇಳ್ತಾ ಇದೆಯಲ್ಲ ಅಣ್ಣ. ಓ ಹೂವಂತ ಎಣ್ಣೆ ನಮ್ಮೂರಿಗೆ ಬರ್ಲಿಲ್ಲ. ಹಾಲಂತ ಎಣ್ಣೆ ನಮ್ಮನೆಗೆ ಬರ್ಲಿಲ್ಲ. ಅಣ್ಣ ಎದ್ದು ನಿನ್ಕೊಳ್ಳೋಣ, ಯಾಕಣ್ಣ ಅಷ್ಟೊಂತಕ ಮನಿಕೊಂಬಿಟ್ಟಿದ್ಯಾ? ಕ್ಯಾಮ್ರಾಮ್ಯಾನ್ ನಿಜವಾಗ್ಲೂ ಶೇಕ್ ಆಗಿ ಹೋಗೋನೆ, ಇದೇ ಅಪ್ಪ ಇವನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತೇಳಿ ಈ ಪಾರ್ಟಿ ರಿಯಲ್ಲಾಗೆ ಮಾಡ್ತವನಲ್ಲ ಅಂತ ಹೇಳ್ಬಿಟ್ಟು. ಅಣ್ಣ ನಿನ್ನ ಫೋನಲ್ಲಿ ವಿಡಿಯೋ ಮಾಡ್ತಿರೋ ಕ್ಯಾಮ್ರಾಮ್ಯಾನ್ ಮೈಂಡ್ ಸೆಟ್ ಏನು ನೋಡ್ತಾ ಇದ್ದು ಗೊತ್ತಾ? ಬಾ ಇವನು ಎಂತ ಸರಿಯಾದ ಮಿಂಡ್ರು ಬಿಡ್ತವನೇ. ನ್ಯಾಯ ಹೇಳುವಾಗ ಸಂಬಂಧಗಳು ಬೇಡ, ಫ್ರೆಂಡ್ಶಿಪ್ ಬೇಡ. ಮಂಜಣ್ಣ ಅದು ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಪ್ರಕಾರ ಓಬಿರಂಗ್ ಕಾಲದಲ್ಲಿ ಮಾಡಿರೋ ಫಿಲಮ್ ಅದು. ಆ ಫಿಲಮಲ್ಲಿ ಫ್ರೆಂಡ್ಶಿಪ್ ಅನ್ನೋ ಇಂಗ್ಲೀಷ್ ಪದ ಬಳಸೇ ಇರಲಿಲ್ವಲ್ಲಣ್ಣ, ನೀನು ಬಳಸ್ಕೊಂಬಿಟ್ಟಲ್ಲಣ್ಣ. ನೀನು ಸಿಂಹಾದ್ರಿ ಸಿಂಹನ ತಮ್ಮ, ಗುಮ್ಮಾದ್ರಿ ಗುಮ್ಮ ಅಲ್ವಾ, ಹಂಗಾಗಿ ನೀನು ಸೇರಿಸ್ಕೊಂಡಿದ್ದೀಯ. ಈ ವಿಡಿಯೋ ಸಿಕ್ಕಾಪಟ್ಟೆ ಹುಷಾರಾಗಿ ಮಾಡಿ ಕಾರಣ ಆ ಪಿಕ್ಚರ್ ಮಾಡಿರೋ ಪ್ರೊಡ್ಯೂಸರು ಇಲ್ಲ ಅಂತಂದರೆ ಡೈರೆಕ್ಟರು ಈ ಪಿಕ್ಚರ್ ನೋಡಿದ್ರೆ ಈ ಥರನೂ ಕೆಟ್ಟದಾಗ ಮಾಡ್ಬೋದಿತ್ತಾ ಅಂತೇಳಿ ಅವ್ರಿಗೂ ತಲೆಗೆ ಓಡ್ತಾ ಇರುತ್ತೆ. ಅವ್ರಿಗೂ ಅಬ್ಬಾ ಇಂಥ ಪಿಕ್ಚರ್ ಯಾಕಾರು ಮಾಡ್ಬೋದಲ್ಲ ಅಂತೇಳಿ ಒಂದು ಕಡೆ ಟೆನ್ಷನ್ನು. ಸತ್ಯ ಧರ್ಮ ಮುಖ್ಯ, ಅವುಗಳನ್ನ ಕಾಪಾಡ್ಕೊಬೇಕು. ನೀನು ಕೊಡೋ ತೀರ್ಪು 4 ಜನ ಮೆಚ್ತಾರೆ ಅನ್ನೋಕ್ಕಿಂತ ದೇವರು ಮೆಚ್ಚಬೇಕು, ನಾವು ನಂಬಿರೋ ದೇವರು ಮೆಚ್ಚಬೇಕು. ಅಲ್ಲ ಮಂಜಣ್ಣ, ನಿಂಗೇನಾಯ್ತು? ಇಷ್ಟು ದಿನ ಚೆನ್ನಾಗಿದ್ದಲ್ಲ. ನೀನು ನೋಡ್ತಾ ಇದ್ರೆ ನಿಜವಾಗ್ಲೂ ಸಿಂಹಾದ್ರಿ ಸಿಂಹ ಪಿಕ್ಚರಲ್ಲಿರೋ ವಿಷ್ಣುವರ್ಧನ್ ಅವ್ರಿಗೆ ಬಿದ್ದಿರೋ ಗುಂಡೆಟ್ ಥರ ಅಂತೂ ಬಿದ್ದಿಲ್ಲ. ಯಾರೋ ನಿನ್ನ ಗೋಡಂಬಿ ಬೀಜ ಚೈತಂಗೆ ಕಾಣ್ತವ್ರೆ. ನಿನ್ನ ರಿಯಾಕ್ಷನ್ ಹಂಗೆ ಎದ್ದು ಕಾಣಿಸ್ತೈತೆ. ಇನ್ನು ಈ ತೀಟೆ ಸುಬ್ಬಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಕೆ ಜೊತೆ ಇರೋರೆಲ್ಲ ಆದ್ರೆ ಪಾಪ ಈಕೆಗೆ ಹೆಂಗ್ ಗೊತ್ತು ಇವಳೇ ಅವ್ರ ಎಲ್ಲರಿಗಿಂತ ದೊಡ್ಡ ಮಿಂಟ್ರಿ ಕೊಡ್ತಾವಳು ಅಂತೇಳಿ ಅಂತ ನಾವೆಲ್ಲ ಕೆಟ್ಟದಾಗ ಬೈಯಕ್ ಹೋಗಲ್ಲ, ಹಂಗೆ ತಿಳ್ಕೊಬೇಕಷ್ಟೇ. ನನ್ನ ಲೈಫಲ್ಲಿ ಬಂದೋಗಿದ್ದೆಲ್ಲ ಮಿಂಡ್ರು ಹುಟ್ಟಿದ ಫ್ರೆಂಡ್ಸ್ ಹೇಳ್ತಾ ಇದ್ರು, ನಿನ್ನಂಥ ಫ್ರೆಂಡ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದೆ ಅಂತ. ಆದರೆ ನಾನು ಹೇಳ್ತೀನಿ, ನಿನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದೆ. ಓ ಹೌದೌದು ನಿಜ, ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಒಬ್ಳು ಮಿಯಾ ಖಲೀಫಾಗೆ ಒಬ್ಬ ಜಾನಿಸೀನೇ ಪುಣ್ಯ ಮಾಡಿರ್ಬೇಕು ಅವರಿಬ್ಬರು ಸಿಗೋಕ್ಕೆ. ಮಜಾ ಆಯ. ಹಂಗೆ ನೀನು ಸಿಗೋಕ್ಕೋಸ್ಕರ ಅವ್ನು ಪುಣ್ಯ ಮಾಡೋನು, ಇದು ಅವ್ನು ಸಿಗೋಕ್ಕೋಸ್ಕರ ನೀನು ಪುಣ್ಯ ಮಾಡಿದಿರೋ ಇಬ್ರಿಗೂ ಗೊತ್ತಿಲ್ಲ. ಆದರೆ ಜಾನಿಸೀನು ಮಿಯಾ ಖಲೀಫಾ ಇಬ್ಬರು ಒಟ್ಟಿಗೆ ಸೇರಿದಾಗ ಏನಾಗುತ್ತೋ, ಐ ಮೀನ್ ರಿಯಾಕ್ಷನ್ ಫಿಲಮ್ಗಳು ಆ ಥರ ಆಗ್ಬೋದು ಅಷ್ಟೇ.